ಸಿದ್ದರಾಮಯ್ಯ ಸರ್ಕಾರ ಮತ್ತೊಮ್ಮೆ ಕೆಟ್ಟ ಕಾರಣಕ್ಕೆ ಸುದ್ದಿ ಆಗ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಹಿಂದೂಗಳನ್ನು ಕೆಣಕಿ ಬಿಜೆಪಿಯ ಕೆಂಗಣ್ಣಿಗೆ ಗುರಿ ಆಯ್ತಾ? ನಿಜವಾಗ್ಲೂ ತಪ್ಪು ಮಾಡಿದೆಯಾ ಸರ್ಕಾರ, ಅಥವಾ ಬಿಜೆಪಿ ಕಾಂಗ್ರೆಸ್ ಮೇಲೆ ಮಾಡ್ತಾ ಇರುವಂಥ ಆರೋಪ, ಟೀಕೆ, ಪ್ರತ್ಯಾರೋಪ ಇದನ್ನು ಯಾವ ರೀತಿ ಡಿಫೆನ್ಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ನಿಜ ಆಗಬೇಕು ಅಂತಂದರೆ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು, ಮುಖ್ಯಮಂತ್ರಿ ಆಗಲಿ ಅಥವಾ ರಾಮಲಿಂಗಾರೆಡ್ಡಿ ಅವರಾಗಲಿ, ಇದರ ಬಗ್ಗೆ ಒಂದು ಪತ್ರಿಕಾಗೋಷ್ಠಿ ಕರೆದು ಸ್ಪಷ್ಟನೆ ಕೊಟ್ಟರೆ ಒಳ್ಳೆಯದು ಅಂತ ಅನಿಸುತ್ತೆ. ಯಾಕಂತಂದರೆ ಭಾಳ ಮುಖ್ಯವಾಗಿ ಏನಾಯಿತು, ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮತ್ತು ಧರ್ಮದಾಯಿ ದತ್ತಿ ವಿಧೇಯಕ ಮಂಡನೆ ಆಯಿತು. ನಿನ್ನೆ ಮಂಡನೆ ಆಗಿದೆ. ಈ ಮಂಡನೆ ಆಗುವಂಥ ಸಂದರ್ಭದಲ್ಲಿ ಬಿ ಜೆ ಪಿಗರು ಎಲ್ಲಿದ್ದರೂ ಗೊತ್ತಿಲ್ಲ, ಬಿ ಜೆ ಪಿಗೆ ಗೊತ್ತೇ ಇಲ್ಲ, ಮಂಡನೆ ಆಗೋಗಿದೆ. ಆ ಸಂದರ್ಭದಲ್ಲಿ ಬೇಕಿದ್ದರೆ ಸ್ಪೀಕರ್ ಆಗಿದ್ದಂಥ ಯು ಟಿ ಖಾದರ್ ಅವರು ಕೆಲವು ಮಾತನ್ನು ಹೇಳಿದರು. ನೀವು ಕೇವಲ ಸಿ ಗ್ರೇಡ್ ದೇವಸ್ಥಾನ ಹಿಂಗೆಲ್ಲ ಕೊಟ್ಟರೆ ಓಕೆ, ಅಲ್ಲಿ ಅಂದರೆ ತುಳುನಾಡು ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ದೈವ ದೇವಸ್ಥಾನಗಳು ತುಂಬ ಇದೆ, ಅದರ ಬಗ್ಗೆ ಯಾಕೆ ನೀವು ಗಮನ ಹರಿಸ್ತಾ ಇಲ್ಲ ಅಂತ ಕೂಡ ಹೇಳಿದರು. ಆದರೆ ಬಿ ಜೆ ಪಿಯವರಿಗೆ ಅದು ಗೊತ್ತೇ ಇರಲಿಲ್ಲ ಮೇಯ್ನ್ಲಿ. ಆದರೆ ರಾತ್ರಿ 11 ಗಂಟೆಯಿಂದ ಶುರು ಆಯಿತು ನೋಡಿ, ದುಡ್ಡು ಹಿಂದೂ ದೇಗುಲಗಳಿಗೆ ಕೈ ಹಾಕಿದ್ದಾರೆ ಮತ್ತೊಂದು ಮಗದೊಂದು ಅಂತೇಳಿ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದರ ಬಗ್ಗೆ ಒಂದು ವರದಿ ನೋಡ್ಕೊಂಬರೋಣ. ಅದಾದ ನಂತರ ಏನು ಗೌರ್ಮೆಂಟ್ ರೂಲ್ಸಲ್ಲಿ ಏನಿದೆ ನಂಬರ್ 1, ಹಾಗಿದ್ರೆ ಬಿ ಜೆ ಪಿ ಮೇಲೆ ಹೇಳ್ತಾ ಇದ್ದಾರಲ್ಲ, ಬಿ ಜೆ ಪಿ ರೂಲ್ಸಲ್ಲಿ ಏನಿತ್ತು, ಕಾಂಗ್ರೆಸ್ ರೂಲ್ಸಲ್ಲಿ ಏನಿತ್ತು ಅದು ಕೂಡ ಹೇಳ್ತೀನಿ. ಮೊದಲಿಗೆ ಈ ರಿಪೋರ್ಟ್ ನೋಡ್ಕೊಂಬನ್ನಿ. ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮತ್ತು ಧರ್ಮದತ್ತಿ ವಿಧೇಯಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮಹತ್ತರ ಬದಲಾವಣೆ ಮಾಡಿದೆ. ಕಾಂಗ್ರೆಸ್ ಸರ್ಕಾರದ ನಡೆ ಕೇಸರಿ ನಾಯಕರ ಕಣ್ಣನ್ನು ಕೆಂಪಗಾಗಿಸಿದೆ. 10 ಲಕ್ಷದಿಂದ 1 ಕೋಟಿ ಹಾಗೂ ಅದಕ್ಕೂ ಮೀರಿದ ಆದಾಯದ ದೇವಸ್ಥಾನಗಳು ಸರ್ಕಾರಕ್ಕೆ ಕಡಿಮೆ ಹಣ ನೀಡಬೇಕಿತ್ತು. ಆದರೆ ಹಣ ನೀಡುವ ಪ್ರಮಾಣವನ್ನ ಈಗ ದುಪ್ಪಟ್ಟು ಮಾಡಲಾಗಿದೆ. ವಿಧೇಯಕದಲ್ಲಿ ಸರ್ಕಾರದ ಮುಜರಾಯಿ ಇಲಾಖೆಗೆ ದೇವಸ್ಥಾನಗಳು ನೀಡುತ್ತಿದ್ದ ಆದಾಯದ ಹಣವನ್ನು ದ್ವಿಗುಣಗೊಳಿಸಲಾಗಿದೆ. ಇನ್ನು ಮುಂದೆ 10 ಲಕ್ಷದಿಂದ 1 ಕೋಟಿ ಆದಾಯದ ದೇವಸ್ಥಾನಗಳು ತಮ್ಮ ಆದಾಯದ 5% ಹಣವನ್ನು ಸರ್ಕಾರಕ್ಕೆ ನೀಡಬೇಕು. 1 ಕೋಟಿಗೂ ಹೆಚ್ಚು ಆದಾಯ ಇದ್ರೆ 10% ಹಣ ಸಲ್ಲಿಸಬೇಕು ಎಂದು ತಿದ್ದುಪಡಿ ತಂದಿದೆ. ಆದಾಯ ಸರ್ಕಾರದ ಬೊಕ್ಕಸಕ್ಕೆ ಹಣ ಸಲ್ಲಿಕೆಯ ಜೊತೆಗೆ ಕೆಲ ತಿದ್ದುಪಡಿಗಳನ್ನು ಮಾಡಲಾಗಿದೆ. ಸಿ ಗ್ರೇಡ್ ದೇಗುಲದ ಅರ್ಚಕರು ಸಿಬ್ಬಂದಿಗೆ ವಿಮೆ ನೀಡಲಾಗುತ್ತೆ. ಮೃತಪಟ್ಟಾಗ 5 ಲಕ್ಷ ಪರಿಹಾರ ಕೊಡ್ತಾರೆ. ಇದಕ್ಕೂ ಮುನ್ನ ಮೃತಪಟ್ಟವರಿಗೆ ಕೇವಲ 35,000 ಕೊಡಲಾಗ್ತಿತ್ತು. ಜೊತೆಗೆ ಅರ್ಚಕರು, ದೇಗುಲ ಸಿಬ್ಬಂದಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ 5,000 ರೂಪಾಯಿಯಿಂದ 50,000 ವರೆಗೆ ಸ್ಕಾಲರ್ಶಿಪ್ ನೀಡಲು ಅವಕಾಶ ಮಾಡಿಕೊಡಲಾಗಿದೆ.